ಈವರೆಗೆ ಮೂಡ ಹೋರಾಟದಲ್ಲಿ ಮಾತ್ರ ಸ್ನೇಹಮಯಿ ಕೃಷ್ಣ ಅವರು ಭಾಗಿಯಾಗಿದ್ದಾರೆ, ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನರು ಭಾವಿಸಿದ್ರು. ಆದರೆ ಈ ಹಿಂದಿನಿಂದಲೂ ಕೂಡ ಸಾಮಾಜಿಕ ಕಾರ್ಯಕರ್ತರಾಗಿ ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಸದ್ಯ ಈಗ ಬರೋಬ್ಬರಿ 4 ವರ್ಷಗಳ ನಂತರ ಒಂದು FIR ದಾಖಲಾಗಿದೆ. ಅದು ಯಾರ ವಿರುದ್ಧ, ಯಾವ ಕಾರಣಕ್ಕಾಗಿ, ಈ ಎಲ್ಲ ವಿಚಾರಗಳನ್ನು ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಖುದ್ದು ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬರೋಬ್ಬರಿ 4 ವರ್ಷಗಳ ನಂತರ ಒಂದು ಪ್ರಕರಣ ಈಗ ಪೊಲೀಸರ ವಿರುದ್ಧ ದಾಖಲಾಗಿದೆ ಸರ್. ಅವ್ರು ಯಾರು, ಏನು ಪ್ರಕರಣ ಸರ್? ಸರ್, ಇಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸರಗಳತನದ ಪ್ರಕರಣಗಳಲ್ಲಿ ನಿಜವಾದ ಕಳ್ಳರನ್ನ ಬಂಧಿಸೋಕ್ಕೆ ಸಾಧ್ಯ ಆದ ಅಂತ ಸಂದರ್ಭದಲ್ಲಿ ಅಮಾಯಕರನ್ನು ಕರ್ಕೊಂಬಂದು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ, ಅವ್ರು ಕಳ್ತನ ಮಾಡಿದ್ರು ಕೂಡ ಕಳ್ತನ ಮಾಡಿ ಅಂತೇಳಿ ಒಪ್ಪಿಸೋವಂಥ ಮೂಲಕ ಅವರು ಅದನ್ನು ಒಪ್ಕೊಂಡ ನಂತರ ಈ ಚಿನ್ನದ ವ್ಯಾಪಾರಿಗಳನ್ನು ಬೆದರಿಸಿ ಅವ್ರು ಕೇಳಿದಷ್ಟು ಚಿನ್ನ ಕೊಡಬೇಕು, ಇಲ್ಲ ನಿಮ್ಮನ್ನು ಆರೋಪಿ ಮಾಡ್ತೀವಿ ಅಂತೇಳಿ ಅವ್ರನ್ನ ಬೆದರಿಸಿ ಅವರಿಂದ ಚಿನ್ನವನ್ನು ಪಡ್ಕೊಂಡು ಸರಗಳನ್ನು ಬಂಧಿಸ್ತೀವಿ ಅಂತೇಳಿ ಸುಳ್ಳು ಮಾಹಿತಿನ ಕೊಟ್ಟು ಅಮಾಯಕರನ್ನ ಆರೋಪಿಗಳು ಮಾಡುವಂಥದ್ದು ನಿರಂತರ ನೋಡ್ಕೊಂಬಂದಿದೆ. ಸೊ ಇದರವರೆಗೆ ಯಾರೂ ಸರಿಯಾದ ರೀತಿಯಲ್ಲಿ ಹೋರಾಟವನ್ನು ನಡೆಸಲ್ಲ. ಸೊ 2020ನೇ ಇಸ್ವಿಲಿ ಪಾಪ ಮುತ್ತು ಅಂತೇಳಿ ಅಮಾಯಕನ್ನ ಮಂಡಿ ಪೊಲೀಸ್ ಠಾಣೆಗೆ ಕರ್ಕೊಂಬಂದು ಅವ್ರು ಮಾಡದಿರತಕ್ಕಂಥ ಕಳ್ಳತನ ಮಾಡಿದ್ಯಾ ಅಂತೇಳಿ ಒಪ್ಪು ಅಂತೇಳಿ ಆತ ಕೇಳಿದಾಗ ಆತ ಒಪ್ಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ. ಮಂಡಿ ಪೊಲೀಸ್ ಸ್ಟೇಷನ್ ಆಗಿನ ಪೊಲೀಸ್ ನಿರೀಕ್ಷಕ ನಾರಾಯಣ ಸ್ವಾಮಿ ಮತ್ತು ರಾಜೇಂದ್ರ ಅನ್ನೋ ಇಂಥ ಸಿಬ್ಬಂದಿಗಳೆಲ್ಲ ಸೇರಿ ಆತ ಒಂದು ಮಾರಣಾಂತಿಕ ಹಲ್ಲೆ ನಡೆಸೋದ್ರಿಂದ ಆತ 2 ಕಿಡ್ನಿಗಳು ವೈಫಲ್ಯ ಆಗುತ್ತೆ. ಆ ವಿಚಾರನ ಮುಚ್ಚಿಟ್ಟು ಆತನಿಗೆ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಆ ಮಾಹಿತಿ ನನಗೆ ಗೊತ್ತಾಗಿ, ಸೊ ನಾನು ಆತರ ಪರವಾಗಿ ಹೋರಾಟವನ್ನು ಮುಂದುವರಿಸಿ, ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳಿಗೆ ದೂರನ ಕೊಟ್ಟು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಟ್ಟು ಹೋರಾಟ ಮಾಡಿಸಿದ ನಂತರ ಪೊಲೀಸ್ ಅಧಿಕಾರಿಗಳು ಯಾವುದೇ ದೂರನ್ನು ದಾಖಲೆ ಮಾಡದೇ ಇದ್ದಾಗ ಮಾನ್ಯ ನ್ಯಾಯಾಲಯದಲ್ಲಿ ಮುತ್ತು ಮುಖಾಂತರನೇ ಒಂದು ಖಾಸಗಿ ದೂರನ್ನು ಸಲ್ಲಿಸ್ತೀನಿ. ಸೊ ಈ ಮಧ್ಯೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದವರು ವಿಚಾರಣೆ ನಡೆಸಿ, ಸೊ ನಾನು ಮಾಡಿರೋ ಆರೋಪ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಸೊ ನಾರಾಯಣ ಸ್ವಾಮಿಯಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸುವಂಥ ಆದೇಶ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸ್ವತಃ ನಾರಾಯಣ ಸ್ವಾಮಿ ಆ ಮುತ್ತಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. 4 ವರ್ಷಗಳ ಸುದೀರ್ಘ ಸಮಯದಲ್ಲಿ ನ್ಯಾಯಾಲಯದಲ್ಲಿ ನಾವು ಒಂದು ವಾದ ಪ್ರತಿವಾದ ಮಾಡಿದ ನಂತರ ಸೊ ಮಾನ್ಯ ನ್ಯಾಯಾಲಯ ಅರ್ಜಿಯನ್ನು ಪರಿಗಣಿಸಿ ಈಗ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಆದೇಶ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಸೊ ಈಗ ಪ್ರಕರಣ ದಾಖಲಾಗಿದೆ. ಎಲ್ಲಿ ಪ್ರಕರಣ ದಾಖಲಾಗಿದೆ ಸರ್? ಯಾರ ವಿರುದ್ಧ ದಾಖಲಾಗಿದೆ ಸರ್? ಮಂಡಿ ಪೊಲೀಸ್ ಠಾಣೆಯಲ್ಲಿ ಆಗಿನ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಮತ್ತು ರಾಜೇಂದ್ರ ಮತ್ತು ಇತರ ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು, ಎಲ್ಲಿ ಕೃತ್ಯ ನಡೆದಿತ್ತು, ಅದೇ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಅದೇ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೌದು ಸರ್, ಅವ್ರು ಎಲ್ಲಿ ಕೃತ್ಯ ಮಾಡಿದ್ರು ಆ ಕೃತ್ಯ ನಡೆದಂಥ ಸ್ಥಳದಲ್ಲಿ ಆಧಾರದ ಮೇಲೆ ಅದೇ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಮತ್ತು ಸಿಬ್ಬಂದಿಗಳಾಗಿದ್ದಂಥ ವ್ಯಕ್ತಿಗಳ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಮುತ್ತೂರು ಸ್ಥಿತಿ ಹೀಗೆ ಹೇಗಿದೆ ಸರ್? ಈಗಲೂ ಆತನದು ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಅಂದರೆ ಆಗಾಗ ಆತ ಆರೋಗ್ಯ ತಪ್ಪುವಂಥ ಮತ್ತು ಅಂದರೆ ಕೆಲಸ ದುಡಿಯೋಕ್ಕೆ ಆಗದಿರೋಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದರೆ, ಆದರೂ ಕೂಡ ಅನಿವಾರ್ಯ ಜೀವನ ಮಾಡಬೇಕನ್ನೋದು ಕೂಲಿ ಕೆಲಸ ಮಾಡ್ಕೊಂಡು ಅವ್ನು ಬದುಕ್ತಾ ಇದ್ದಾರೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನಿಸ್ತಿದೆಯಾ ಸರ್ ಈ ಹಂತಕ್ಕೆ? ಸೊ ಒಂದು ಹಂತದ ಜಯ ಸಿಕ್ಕಿದೆ. ಅಂದರೆ ಆತನಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಿಸಿದ್ದೀನಿ. ಸೊ ಇವರಿಗೆ ಶಿಕ್ಷೆ ಕೊಡಿಸಿದ ನಂತರ ಅಂತಿಮ ಜಯ ಸಿಗುತ್ತೆ ಅನ್ನೋದು ನನ್ನ ಒಂದು. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.